ನಿನ್ನ ಕ್ಷೇಮ ಸಂತೋಷನೇ ನನಗೆ ಮುಖ್ಯ. ನೀನು ಯಾವಾಗ್ಲೂ ನಗ್ನಗ್ತಾ ಇರಬೇಕು. ರಾಹುಲ್, ಈಗಾಗ್ಲೇ ತುಂಬಾ ಲೇಟ್ ಆಗೋಗಿದೆ. ನೀನಿಲ್ಲೇ ರೆಸ್ಟ್ ತಗೋ. ಸರಸು ನನ್ ಜೊತೆಲಿ ಬರ್ತಾಳೆ. ಅವಳು ಮತ್ತೆ ಇಲ್ಲೇ ಇದ್ರೆ ಅವಳಿಗೇನಾದ್ರೂ ಮತ್ತೆ ತಲೆ ಸುತ್ತೇನಾದ್ರೂ ಬಂದ್ಬಿಟ್ರೆ. ಸರ್ಸು, ನೀನ್ ಬಾಮ್ಮ, ಬಾ. ಎಲ್ಲ ಈ ಪ್ರೀತಿಯಿಂದಾನೆ. ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ನಾ? ಯಾಕೆ ಸಿಕ್ಕಾಕ್ಸ್ದೆ? ಸಾರಿ ಅಂದ್ರೆ ಏನು? ಇನ್ನೊಂದ್ಸಲ ಹೀಗೆ ಹುಚ್ಚುಚ್ಚಾಗಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅಮ್ಮ ಭಾಷಿಣಿ, ಇದು ರಿಪೀಟ್ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಸರಿ ಮೇಡಮ್, ನಾನು ಹೋಗ್ತೀನಿ. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ನಿಜಕ್ಕೂ ಸುಳ್ಳಿಗೂ ಮಧ್ಯೆ ವ್ಯತ್ಯಾಸ ಇಷ್ಟು ಕನ್ಫ್ಯೂಷನ್ ಆಗ್ತಿದೆಯಲ್ಲ ಯಾಕೆ? ಇವಳು ಡ್ಯೂಯಲ್ ರೋಲ್ ನೋಡ್ತಿದ್ರೆ ತಲೆ ಹೊಚ್ಚಿಡ್ದು ಹೋಗ್ತಿದೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇವಳನ್ನ ಸುಡದೇ ಇದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗೋ ತರ ಇಲ್ಲ. ಸರ್ಸು, ಸರ್ಸು, ಹೇ, ನಿನ್ಗೇನು ಆಗಿಲ್ಲ ಅಲ್ವಾ? ಸರ್ಸು, ಸರ್ಸು, ಏನಾಯ್ತು ಸರ್ಸು? ಅಮ್ಮ ಸರ್ಸು, ಏನಾಯ್ತು? ಯಾಕೆ ಹೀಗಾಗ್ತಿದೆ ಸರ್ಸು? ಇವತ್ತು ನಿನ್ಗೆ ಯಾಕೆ ಹೀಗಾಗ್ತಿದೆ? ಹೌದು ಹೌದು ಸರ್ಸು, ನೀನ್ ಒಳಗಿರೋದ್ ಬಿಟ್ಟು ಹೊರಗಡೆ ಯಾಕೆ ಬಂದಿದ್ಯಾ? ಅದು ರಾಹುಲ್ ಅವರೇ, ಏನೋ ಶಬ್ದ ಆಯ್ತು ಅಂತ ನೋಡೋದಕ್ಕೆ ಬಂದಿದ್ದೆ. ಆ ಗನ್ ಫೈರ್ ಯಾರು ಮಾಡಿದ್ರು ನೋಡಿದ್ಯಾ? ಇಲ್ಲ ರೀ, ಆದ್ರೆ ಬುಲೆಟ್ ಮಾತ್ರ ಸ್ವಲ್ಪದ್ರಲ್ಲೇ ತಪ್ಪಿತು. ಸರ್ಸುನ ಸಾಯಿಸಬೇಕು ಅನ್ಕೊಂಡಿರೋ ಶತ್ರುಗಳು ಯಾರು ಇರ್ತಾರೋ ನೋಡಿ, ಬಂದ್ರಲ್ಲ ವಾಗ್ದೇವಿ ಅವರು, ಅವರಿಗೆ ಗೊತ್ತಿರುತ್ತೆ. ಅಂದ್ರೆ ಏನಪ್ಪ ರಾಹುಲ್, ನೀನ್ ನನ್ನನ್ನೇ ಅನುಮಾನಿಸ್ತಿದ್ಯಾ? ನಿಮ್ಮನ್ ಬಿಟ್ರೆ ಅಂತ ಬುದ್ಧಿ ಇರೋರು ಯಾರು ಇಲ್ಲ ಇಲ್ಲಿ. ಏನ್ ರಾಹುಲ್ ನೀನ್ ಮಾತಾಡ್ತಾ ಇರೋದು? ನಿನ್ನ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು
ಎಷ್ಟು ವಿಧದಲ್ಲಿ ನಂಬಿಕೆನ ಹುಟ್ಟಿಸಿದ್ರು ನನ್ನ ಈ ರೀತಿ ಅನುಮಾನಿಸ್ಬೇಡಪ್ಪ. ಇದು ಸರಿಯಲ್ಲ ಕಣು. ನೀನು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಪ್ರತಿ ಸಾರಿನೂ ನೀನು ಈ ರೀತಿ ಅನುಮಾನಿಸಿ ನನಗೆ ಹರಟ್ ಆಗೋ ರೀತಿಯಲ್ಲಿ ಮಾತಾಡಬೇಡ. ಒಂದು ಸಾರಿ ನನ್ನಿಂದ ಪರೋಕ್ಷವಾಗಿ ಆಗಿರೋ ತಪ್ಪು ಸಾಕು. ಇನ್ನು ಮತ್ತೆ ಹಾಗೆ ನಡೆಯೋದಿಲ್ಲ, ನಡೆಯೋದಕ್ಕೂ ನಾನು ಬಿಡೋಲ್ಲ. ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಸರ್ಸು. ಒಂದು ವೇಳೆ ಇವಳಿಗೇನಾದ್ರೂ ಆದ್ರೆ ನಿನ್ನ ಮಗ ನಿನಗೆ ನೆನಪಿಟ್ಕೋ. ಸರ್ಸು, ಇವತ್ತಿಂದ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡವಾಗಿರುತ್ತೆ. ನಾನು ನಿನ್ನ ಪಕ್ಕದಲ್ಲಿ ಇಲ್ಲದೆ ಇದ್ದಿದ್ದಕ್ಕೆ ಅವತ್ತು ಆಕ್ಸಿಡೆಂಟ್, ಇವತ್ತು ಗನ್ ಫೈರ್ ಆಯ್ತು. ಸರ್ಸು, ಇಲ್ಲ, ಇನ್ಮೇಲೆ ನಿನ್ನ ಒಂಟಿಯಾಗಿ ಬಿಡೋದಿಲ್ಲ. ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೋತೀನಿ ಸರ್ಸು, ಕಾಪಾಡ್ಕೋತೀನಿ. ರಾಹುಲ್ ಅವರೇ, ಪರವಾಗಿಲ್ಲ, ನೀವ್ ಹೋಗಿ. ನಾನ್ ಬೇಕಾದ್ರೆ ಅಮ್ಮವ್ರ ಹತ್ರ ಮಲ್ಕೋತೀನಿ. ಬೇಡ, ನಾನೇ ನಿನ್ನಿಂದ ದೂರ ಇರ್ತೀನಿ. ಆದ್ರೆ ನೀನು ಮಾತ್ರ ನನ್ನ ಪಕ್ಕದಲ್ಲೇ ನನ್ನ ಕಣ್ಣೆದುರಿಗೆ ಇರಬೇಕು. ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಸರ್ಸು. ತೇಜ, ನಾಳೆ ಬೆಳಿಗ್ಗೆನೆ ಒಂದ್ಸಲ ಎಸ್ ಅವರಿಗೆ ಫೋನ್ ಮಾಡಿ ವಿಷಯನ ಹೇಳು. ಈ ವಿಷಯನ ಅಷ್ಟು ಹಗುರವಾಗಿ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾ, ಸರಿ ಡ್ಯಾಡ್. ಸರಿ. ಏನೋ ಶಬ್ದ ಆಯ್ತು ಅಂತ ನೋಡೋದಕ್ ಬಂದೆ. ಸಾಯಿಸ್ಬಿಡ್ತೀಯಾ? ನೀನು ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದು ಪ್ರೂವ್ ಮಾಡಕ್ಕಾಗದೆ ಹೋದಾಗ ನೀನ್ ಸೋತೋಗ್ತೀಯ ಅನ್ನೋ ಭಯದಲ್ಲಿ ಅವ್ರ ಪ್ರಾಣ ಕೂಡ ತೆಗೆದ್ಬಿಡ್ತೀಯಾ? ನಾನ್ ಸಾಯಿಸೋದೇನ ಆಂಟಿ? ಬಾಯ್ ಮುಚ್ಚೋ. ನಿನ್ ಕೈಲಿದ್ದ ಗನ್ನನ ನಾನ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಅವಳನ್ನ ಯಾಕೆ ಶೂಟ್ ಮಾಡ್ಬೇಕು ಅನ್ಕೊಂಡೆ? ಅಯ್ಯೋ ಆಂಟಿ, ಆ ಗನ್ ಫೈರ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಆಂಟಿ. ಏನೋ ಫ್ರಸ್ಟ್ರೇಷನ್ ಅಲ್ಲಿ ಗನ್ ಹೊರಗಡೆ ತೆಗ್ದಿದ್ದು ನಿಜಾನೇ, ಆದ್ರೆ ನಾನ್ ಯಾರನ್ನು ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ನೀವಂದ್ರೆ ನಾನ್ ಕೊಡೋ ರೆಸ್ಪೆಕ್ಟ್ಗೆ ಸಪೋರ್ಟ್ಗೆ ಹೀಗೆ ನನ್ ಮೇಲೆ ಯಾಕೆ ಡೌಟ್ ಪಡ್ತಿದ್ದೀರಲ್ಲ ಆಂಟಿ? ಅಯ್ಯೋ, ಇದೇನ್ ಕರ್ಮನಪ್ಪ ದೇವ್ರೆ, ಹೀಗೆ ಲಾಕ್ ಆಗಿದ್ದೀನಲ್ಲ. ಅಮ್ಮಂಗೆ ಆಲ್ರೆಡಿ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಜ ಗೊತ್ತಾಗೋಗಿದೆ. ಈಗ ಲೇಟಾಗಿ ಹೋದ್ರೆ ಎಷ್ಟು ಸೀರಿಯಸ್ ಆಗ್ತಾಳೋ, ಎಷ್ಟು ಡೌಟ್ಸ್ ಬರುತ್ತೋ. ಏನಾಯ್ತು ಸರ್ಸು? ನಿದ್ರೆ ಬರ್ತಿಲ್ವಾ? ಭಯ ಆಗ್ತಾ ಇದೆಯಾ?
ಇಲ್ಲ ರಾಹುಲ್ ಅವರೇ, ಅಂಥದ್ದೇನೂ ಇಲ್ಲ. ನೀವು ಮಲ್ಕೊಳ್ಳಿ. ನಿನ್ನ ಕೈಯಲ್ಲಿ ಗನ್ನಿದ್ದಾಗ್ಲೆ ನೀನು ಶೂಟ್ ಮಾಡೋದಕ್ಕೂ ಮುಂಚೆ ನಾನು ಅವಳನ್ನ ಒಳಗಡೆ ಕರ್ಕೊಂಡು ಬಂದಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಸರಸು ವಿಷಯದಲ್ಲಿ ರಾಹುಲ್ ಈ ಹೆತ್ತ ತಾಯಿನೇ ನಂಬ್ತಾ ಇಲ್ಲ. ಅಂಥದ್ರಲ್ಲಿ ನಿನ್ನ ಕೈಯಲ್ಲಿ ಗನ್ ಇರೋದನ್ನ ಅವನೇನಾದ್ರೂ ನೋಡಿದಿದ್ರೆ ಆ ಗನ್ನಿನಿಂದ ನಿನ್ನನ್ನೇ ಶೂಟ್ ಮಾಡ್ಬಿಡ್ತಿದ್ದ. ನನಗ್ ಗೊತ್ತಾ ಆಂಟಿ, ನಾನ್ ಕೂಡ ಗನ್ ಸೌಂಡ್ ಕೇಳಿನೇ ಹೊರಗಡೆ ಬಂದೆ. ನಾನ್ ಶೂಟ್ ಮಾಡ್ಲಿಲ್ಲ ಆಂಟಿ. ಆದ್ರೂ ಸರಸುನೋ ಭಾಷಿಣಿನೋ ಅನ್ನೋ ಗೊತ್ತಿಲ್ದಿರೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ರೆ ಅಷ್ಟಕ್ಕೂ ನಾನ್ ಯಾಕೆ ಸಾಯಿಸ್ಬೇಕು ಅನ್ಕೋತೀನಿ? ನೀನಲ್ಲ ಅನ್ನೋ ಹಾಗಿದ್ರೆ ಸಾಯಿಸ್ಬೇಕು ಅಂತ ಇದ್ದಿದ್ದು ಯಾರು? ಅವರು ಸರಸು ಶತ್ರುಗಳ ಇಲ್ಲ ಭಾಷಿಣಿ ಶತ್ರುಗಳ? ಸಾಯಿಸೋಷ್ಟು ಕೋಪ ಅವ್ರಿಗೆ ಬಂದಿದೆ ಅಂದ್ರೆ ಭಾಷಿಣಿ ಏನ್ ತಪ್ಪು ಮಾಡಿದಾಳೆ? ಶಿಕ್ಷೆ ಕೊಡ್ತಿರೋದು ಯಾರು? ಯಾಕೆ ಹೀಗ್ ಮಾಡ್ತಿದ್ದಾರೆ? ಐ ಆಮ್ ಸಾರಿ ಭಾಷಿಣಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೆಲ್ಲ ನಡೆದೋಯ್ತು. ಥ್ಯಾಂಕ್ ಗಾಡ್ ನಿನಗೇನೂ ಆಗ್ಲಿಲ್ಲ. ಬುಲೆಟ್ ಮಿಸ್ ಆಯ್ತು. ಆದ್ರೆ ನಮ್ಮ ಅಮ್ಮನ್ ಫೈರಿಂಗ್ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನಾನಿನ್ ಹೊರಡ್ತೀನಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂಡ್ ಟೇಕ್ ಕೇರ್ ಅಮ್ಮ. ಚಾರ್ಜ್ ಮಾಡ್ತೀನಿ ಅಂತಂದ್ರು. ಇಂಥ ಗುಡ್ ನ್ಯೂಸ್ ಹೇಳಿದ್ರು ಏನು ಎಲ್ರೂ ಸೈಲೆಂಟ್ ಆಗಿದ್ದೀರಾ? ಊಟ ಮಾಡಿದ್ರಾ ಇಲ್ವಾ? ಮಾಡ್ದೇನೆ ಹೇಗಿರ್ತೀವಕ್ಕ? ಈ ಹಾಸ್ಪಿಟಲ್ ಅಲ್ಲಿ VIP ಟ್ರೀಟ್ಮೆಂಟ್ ಅರೇಂಜ್ ಮಾಡಿಸಿದ್ಯಲ್ಲ, ಫ್ರೂಟ್ಸ್, ಫುಡ್, ಡಾಕ್ಟರ್ ಚೆಕಪ್ ಎಲ್ಲ ಟೈಮ್ ಬರುತ್ತೆ. ಇದು ಹಾಸ್ಪಿಟಲ್ಗಿಂತ 5 ಸ್ಟಾರ್ ಹೋಟೆಲ್ ಹಾಗೆ ತುಂಬಾ ಕಂಫರ್ಟಬಲ್ ಆಗಿದೆ ಅಕ್ಕ. ಭಾಷಿಣಿ, ಈಗಾಗ್ಲೇ ನನ್ನ ಆಪರೇಷನ್ಗೆ ತುಂಬಾ ಖರ್ಚಾಗಿದ್ಯಮ್ಮ. ಮತ್ತೆ ಇದೆಲ್ಲ ಯಾಕೆ? ನನ್ನ ನೋಡ್ಕೊಳ್ಳೋದಿಕ್ಕೆ ನಿಮ್ಮ ಅಮ್ಮ ತಂಗಿ ಇದಾರಲ್ವಾ? ನಾಳೆಯಿಂದ ಅದೆಲ್ಲ ಬೇಡ ಅಂತ ಹೇಳಿದ್ರೆ ದುಡ್ಡಾದ್ರೂ ಉಳಿಯುತ್ತೆ. ಪರವಾಗಿಲ್ಲ ಅಪ್ಪ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಹೌದು, ನಾವೇನು ಯೋಚನೆ ಮಾಡಲ್ಲ. ನೀನು ಮಾತ್ರ ನಮ್ಗೇನು ಹೇಳ್ದೆ ನಮ್ಮ ಮಾತನ್ನ ಮೀರಿ ರಹಸ್ಯಗಳನ್ನ ಬಚ್ಚಿಡ್ತಾನೆ ಇರು. ಯಾಕೆ ಏನು ಮಾತಾಡ್ತಿಲ್ಲ? ಇನ್ಸ್ಟಿಟ್ಯೂಟ್ ಮುಚ್ಚಿರೋ ವಿಷಯ ಶೈಲುಗೆ ನಾವಾಗೆ ಫೋನ್ ಮಾಡಿದಕ್ಕೆ ಗೊತ್ತಾಯ್ತೆ ಹೊರತು ಅದನ್ನು ಕೂಡ ನೀನ್ ನಮಗ್ ಹೇಳಿಲ್ಲ. ಬೆಳಿಗ್ಗೆ ಅವಸರದಲ್ಲಿ ಓಡ್ ಹೋಗ್ತೀಯಾ, ಹೊತ್ತು ಮುಳುಗದ್ಮೇಲೆ ಬರ್ತೀಯಾ, ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಏನಾಗಿದ್ಯಾ ನಿನ್ಗೆ? ಅಷ್ಟಕ್ಕೂ ಏನ್ ಮಾಡ್ತಿದ್ಯಾ ನೀನು?
ಸಾವಿತ್ರಿ, ಅವಳೇನೋ ತಪ್ಪು ಮಾಡಿರೋ ಹಾಗೆ ಯಾಕೆ ಆರೋಪ ಮಾಡ್ತಿದ್ಯಾ? ನನ್ನ ತಾಯಿ ಯಾವತ್ತೂ ತಂದೆ ತಾಯಿರ ಮಾತನ್ನ ಮೀರಲ್ಲ, ಕನ್ಸಲ್ಲೂ ಕೂಡ ತಪ್ಪು ಮಾಡೋದಿಲ್ಲ. ತಂದೆ ತಾಯಿ ಹತ್ರ ನಿಜನ ಮುಚ್ಚಿಡೋದು ಕೂಡ ನನ್ನ ದೃಷ್ಟಿಲಿ ತಪ್ಪೇ. ಕನಿಷ್ಠ ಇವಾಗ್ಲಾದ್ರೂ ಹೇಳು, ಲೆಕ್ಕ ಮಾಡದೆ ಖರ್ಚು ಮಾಡ್ತಾ ಇರೋ ದುಡ್ಡು ಎಲ್ಲಿದು, ಯಾರು ಕೊಟ್ರು? ಒಬ್ರಿದಾರಮ್ಮ, ನನ್ನ ಹತ್ರ ಸಹಾಯ ಕೇಳಿದ್ರು. ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಅವ್ರ ಟ್ರಸ್ಟ್ ಮೂಲಕ ನನಗೆ ದುಡ್ಡಿನ ಸಹಾಯ ಮಾಡಿದ್ರು. ಯಾರವರು? ಏನಾ ಸಹಾಯ? ಅದು ಅದು ಈಶ್ವರಿ ದೇವಿ ಅಂತ ಒಬ್ಬ ದೊಡ್ಡ ಶ್ರೀಮಂತ್ರಮ್ಮ. ಅಪ್ಪನ ಪರಿಸ್ಥಿತಿ ಅಂತ ತಿಳ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ಸಹಾಯ ಮಾಡ್ತಿದ್ದಾರೆ. ಅಪ್ಪಂಗೆ ಆಪರೇಷನ್ ಜೊತೆಗೆ ಇವಾಗ ಕೊಡ್ತಿರೋ ಎಲ್ಲ ಸೌಲಭ್ಯಗಳಿಗೆ ಈಶ್ವರಿ ದೇವಿಯವರೇ ಕಾರಣ. ನಿಮ್ಮೆಲ್ಲರಿಂದ ದೂರ ಇದ್ದು ಒಂಟಿಯಾಗಿದ್ರು ಅಪ್ಪನ್ ನೋಡ್ಕೊಳ್ಳೋ ಕೆಲ್ಸ ಅವ್ರ ಲಾಲನೆ ಪಾಲನೆ ಮಾಡ್ತಿದ್ದೀನಿ ಹೊರತು ನೀವ್ ತಲೆ ತಗ್ಸೋ ಕೆಲ್ಸನ ಈ ಭಾಷಿಣಿ ಯಾವತ್ತೂ ಮಾಡಲ್ಲಮ್ಮ. ನನ್ನ ಕ್ಷಮಿಸ್ಬಿಡು ಮಗಳೇ, ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನೋ ಅನುಮಾನದಲ್ಲಿ ನಿನ್ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ಟೆ. ನಾನು ಹೇಳ್ತಾನೆ ಇದ್ದೆ ಅಲ್ವಾ ಸಾವಿತ್ರಿ, ನೋಡು ನಿನ್ನಿಂದ ನನ್ನ ತಾಯಿ ಹೇಗೆ ಅಳ್ತಾ ಇದ್ದಾಳೆ ಅಂತ. ಇನ್ಯಾವತ್ತೂ ನಿನ್ನನ್ನ ಪ್ರಶ್ನೆ ಮಾಡಲ್ಲಮ್ಮ, ಸರಿನಾ? ಕಷ್ಟದಲ್ಲಿರೋ ನಮ್ಮನ್ನ ಕಾಪಾಡೋದಕ್ಕೆ ಅಂತಾನೆ ಆ ದೇವ್ರು ನೀನ್ ಹೇಳಿದ ದೇವತೆ ರೂಪದಲ್ಲಿ ಬಂದಿದ್ದಾರಮ್ಮ. ಆಪರೇಷನ್ ಆದ್ಮೇಲೂ ಸಹ ನಮ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ಈಶ್ವರಿ ದೇವಿಯವ್ರದು ತುಂಬಾ ಒಳ್ಳೆ ಮನ್ಸಮ್ಮ. ಹೌದು ತಾಯಿ, ನಾನು ಹುಷಾರಾದ್ಮೇಲೆ ನಾವೆಲ್ಲ ಹೋಗಿ ಅವರನ್ನ ಭೇಟಿ ಮಾಡಿ ನಮ್ ಕೃತಜ್ಞತೆನ ಹೇಳೋಣ ತಾಯಿ. ಭೇಟಿ ಮಾಡ್ಬೇಕಾ? ಹೌದೇ? ಇಷ್ಟೆಲ್ಲ ಸಹಾಯ ಮಾಡಿದ್ಮೇಲೆ ಭೇಟಿ ಮಾಡಿಲ್ಲ ಅಂದ್ರೆ ಹೇಗೆ? ಖಂಡಿತ ಹೋಗ್ಬೇಕು. ಸರಿ ಅಮ್ಮ, ಆ ಟೈಮ್ ಬಂದಾಗ ತಪ್ಪದೆ ಭೇಟಿ ಮಾಡಿಸ್ತೀನಿ. ಸರ್ಸು, 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 ಸರ್ಸು. ಸರ್, ಕಾಫಿ. ಹಾ. ಸರ್ಸು, ಸರ್ಸು. ಸಣ್ಣ ಮಕ್ಕಳು ತಾಯಿನ ಕಾಣದೆ ಒದ್ದಾಡೋ ಹಾಗೆ ರಾಹುಲ್ ಕಣ್ಣು ಬಿಡ್ತಿದ್ದ ಹಾಗೆ ಸರ್ಸು ಸರ್ಸು ಅಂತಾನೆ ಕೂಗ್ಕೊಳ್ತಾ ಇದ್ದಾನೆ. ಅವನು ಎದ್ದ ತಕ್ಷಣ ಸರ್ಸು ಮುಖ ನೋಡ್ತಾನಂತ ಗೊತ್ತಿದ್ದು ಕೂಡ ಹೊಸದಾಗಿ ಯಾಕೆ ಹಾಗೆ ಮಾತಾಡ್ತಿದ್ಯಾವಾಗ್ತೀರಿ? ಭಾಷಿಣಿ ಇನ್ನೂ ಬಂದಿಲ್ವಲ್ರಿ, ಅದಕ್ಕೆ ನನಗಿಷ್ಟು ಟೆನ್ಷನ್ ಆಗ್ತಾ ಇರೋದು. ಅವನ ಪ್ರೇಮ ನಮ್ಮ ಪ್ರಾಣನೇ ತೆಗಿತಾ ಇದೆ. ಸರಸು, ನಿನ್ನೆ ಎಲ್ಲಿಗೆ ಹೋಗಿರ್ತಾಳೆ? ಪ್ರಾಣವಾಗಿ ಪ್ರೀತಿಸಿದಾಗ ಪ್ರತಿ ಚಿಕ್ಕ ವಿಷಯ ದೊಡ್ಡದಾಗೇ ಇರುತ್ತೆ. ನಾವು ಸಮಸ್ಯೆನ ಹಾಗೆ ನೋಡೋ ಸ್ಥಿತಿಯಲ್ಲೇ ಇದ್ದೀವಿ. ಒಂದ್ಸಲ ಫೋನ್ ಮಾಡಿ ತಿಳ್ಕೊ. ಅದು ಸರಿ.
ಹಲೋ ಹಲೋ ಭಾಷಿಣಿ. ಹೇಳಿ ಮೇಡಮ್. ಇನ್ನು ಯಾಕಮ್ಮ ಬರ್ಲಿಲ್ಲ? ರಾಹುಲ್ ಆಲ್ರೆಡಿ ಎದ್ದು ಸರ್ಸು ಅಂತ ಕೂಕೊಳ್ತಾ ಇದ್ದಾನೆ. ನಿನ್ನ ಮನೆ ಮುಂದೆ ಕಾರ್ ರೆಡಿಯಾಗಿ ನಿಂತಿದೆ, ಬೇಗ ಬಂದ್ಬಿಡಮ್ಮ. ಸರಿ ಮೇಡಮ್, ಬರ್ತಿದ್ದೀನಿ. ಏನಂತೆ? ಬರ್ತಿದ್ದಾಳ್ರಿ. ಭಾಷಿಣಿ ತಗೋ. ನಂಗೇನು ಬೇಡಮ್ಮ, ಈಗಾಗ್ಲೇ ತಡ ಆಗಿದೆ. ನಾನ್ ಹೋಗೋದ್ ಲೇಟ್ ಆದ್ರೆ ಎಲ್ರ ಮೇಲೂ ಕಿರ್ಚಾಡ್ತಾನೆ. ನೇ ಅಂತಿದ್ಯಾ?